ಹೃದಯದ ಪಿಸುಮಾತು. ಅಧ್ಯಾಯ 9. ತಾಯ ಕರುಳ ಸಂಕಟ. ಮನೆಯ ಮುಂದೆ ಕಾರು ನಿಂತ ಶಬ್ದಕ್ಕೆ ಗಿಡಗಳಿಗೆ ನೀರು ಹಾಕುತ್ತಿದ್ದ ಪ್ರಮೋದ್ ತಲೆ ಎತ್ತಿದರೂ ಯಾರು ಬಂದರೆಂಬಂತೆ. ಕಾರಿನಿಂದ ಇಳಿದ ಮಗಳು ಅಳಿಯನನ್ನು ಕಂಡು ಅವರಿಗಾದ ಸಂತಸ ಅಷ್ಟಿಷ್ಟಲ್ಲ. ನಳಿನಿ, ನಳಿನಿ, ಸ್ವಲ್ಪ ಬೇಗ ಬರ್ತೀಯಾ? ಗಂಡನ ಕೂಗಿಗೆ ಗಾಬರಿಯಿಂದ ಒಂದೇ ಉಸಿರಿಗೆ ಬಂದವರೇ ಪತಿ ಗೇಟಿನ ಬಳಿ ಧಾವಿಸುತ್ತಿರುವುದನ್ನು ಕಂಡು ತಾವು ಅವರ ಹಿಂದೆ ಓಡು ನಡಿಗೆಯಲ್ಲೇ ಹೋದರು. ಆನ್ಯ ಪುಟ್ಟ, ಹೇಗಿದ್ಯಾ? ಎಷ್ಟು ದಿನಗಳಾಯ್ತು ನಿನ್ನ ನೋಡಿ. ಯಾಕೆ ಸೊರಗಿದಂತಿದ್ದೀಯಾ? ಮಗಳ ಯೋಗಕ್ಷೇಮ ವಿಚಾರಿಸುವಲ್ಲಿ ಅಳಿಯ ಹಾಗೂ ಅವನ ಅಕ್ಕನನ್ನು ಮಾತನಾಡಿಸಲು ಮರೆತ ಗಂಡನ ಬುದ್ಧಿಗೆ ಹಣೆಗಿಟ್ಟಿಸಿಕೊಳ್ಳುತ್ತಾ ತ್ರಿಶೂಲ್ ಹಾಗೂ ವಂದನಾ ನಿಂತಲ್ಲಿಗೆ ಹೋದರು ನಳಿನಿ. ಮಗಳನ್ನು ಕಂಡ ಖುಷಿಗೆ ನಿಮ್ಮನ್ನು ಇಲ್ಲೇ ನಿಲ್ಲಿಸಿದ್ದಾರೆ, ಏನು ಅಂದ್ಕೋಬೇಡಿ. ಹೇಗಿದ್ದೀರಾ? ಬನ್ನಿ ಒಳಗೆ ಎಂದು ಅವರನ್ನು ಬರಮಾಡಿಕೊಳ್ಳುತ್ತಾ ಮೆಲ್ಲಗೆ ಗಂಡನ ಕೈ ಚಿವುಟಿದರು. ಹೋ, ಸಾರಿ, ಬನ್ನಿ ಎಂದು ಎಲ್ಲರನ್ನೂ ಸ್ವಾಗತಿಸಿದರು ಪ್ರಮೋದ್. ಪರವಾಗಿಲ್ಲ ಅಂಕಲ್ ಎಂದು ನಗುತ್ತಾ ಅವರಿಬ್ಬರ ಜೊತೆ ನಡೆದಳು ವಂದನಾ. ತೀರ್ಥಹಳ್ಳಿಯಿಂದ ಬಂದಾಗಿನಿಂದಲೂ ತಮ್ಮಿಬ್ಬರ ನಡುವೆ ಮಾತನಾಡಲು ಇನ್ನು ಏನೂ ಉಳಿದಿಲ್ಲವೆನ್ನುವಂತಿದ್ದ ತ್ರಿಶೂಲ್ ಆನ್ಯ ಮುಖ ನೋಡಿಕೊಳ್ಳುತ್ತಾ ಮನೆಯೊಳಗೆ ಹೋದರು. ಕಾಲು ಚಾಚಿ ಕೂತು ಟಿವಿ ನೋಡುತ್ತಿದ್ದ ವಿಕಾಸ್ ಅಪ್ಪ ಅಮ್ಮನೊಂದಿಗೆ ಅನಿರೀಕ್ಷಿತವಾಗಿ ಬಂದ ವಂದನಾಳನ್ನು ಕಂಡು ಆಶ್ಚರ್ಯದಿಂದ ಎದ್ದು ನಿಂತು ಪೆಚ್ಚುನಗೆ ಬೀರಿದ. ಸ್ನಾನವಿಲ್ಲದೆ ಬನಿಯನ್ ಬರ್ಮುಡಾದಲ್ಲಿ ಇದ್ದ ಮಗನನ್ನು ಕಂಡು ದೇಶ್ಮುಖ್ ದಂಪತಿಗಳು ಮುಜುಗರಗೊಂಡರೆ ವಂದನಾ ಸಂಕೋಚದಿಂದ ದೃಷ್ಟಿ ಬದಲಿಸಿದಳು. ಅಣ್ಣ ಎಂದು ಬಂದು ತಬ್ಬಿದವಳನ್ನು ಸಂತಸದಿಂದ ಬಿಗಿದಪ್ಪಿದ ವಿಕಾಸ್. ಆನ್ಯ, ಹೇಗಿದ್ಯಾ? ಮದುವೆ ಆದ್ಮೇಲೆ ಈ ಅಣ್ಣನ ನೆನಪೇ ಇಲ್ಲ ಅಲ್ವಾ ನಿನಗೆ ಎಂದು ಕಿವಿ ಹಿಂಡಿದ. ಅಪ್ಪ ಅಮ್ಮ ಅಣ್ಣನೊಂದಿಗೆ ಖುಷಿಯಿಂದಿದ್ದ ಮಡದಿಯನ್ನು ಕಂಡು ತನ್ನೊಂದಿಗೂ ಹೀಗೆ ಇರಬಾರದೆ ಎಂದೆನಿಸದಿರಲಿಲ್ಲ ತ್ರಿಶೂಲ್ನಿಗೆ. ಹಾಯ್, ಹೇಗಿದ್ದೀರಾ? ಟ್ರಿಪ್ ಹೇಗಿತ್ತು ಎಂದು ತ್ರಿಶೂಲ್ನ ಬಳಿ ಬಂದು ಕೈ ಕುಲುಕಿದ ವಿಕಾಸ್. ತುಂಬಾ ಚೆನ್ನಾಗಿತ್ತು, ನಿಮ್ಮ ತಂಗಿನ ಕೇಳಿಬೇಕಾದ್ರೆ ಎಂದು ಅವಳೆಡೆ ಕೊಂಕು ನಗೆ ಬೀರಿದ ತ್ರಿಶೂಲ್. ಪ್ರತಿಯಾಗಿ ಅಣ್ಣನ ಕಡೆ ತಿರುಗಿ ಹೌದೆಂದು ನಸುನಕ್ಕಳು, ಬೇರೆ ದಾರಿ ಇಲ್ಲದೆ. ತಿಂಡಿ ತಿಂದ ಮೇಲೆ ಮಾತಾಡಬಹುದು ಬನ್ನಿ ಎಂದು ಎಲ್ಲರಿಗೂ ಆತ್ಮೀಯವಾಗಿ ಹೇಳಿದರು ನಳಿನಿ. ಇಲ್ಲ, ಆಫೀಸ್ನಲ್ಲಿ ನನಗೋಸ್ಕರ ಕ್ಲೈಂಟ್ಸ್ ಕಾಯ್ತಾ ಇರ್ತಾರೆ, ನಾನು ಅರ್ಜೆಂಟಾಗಿ ಹೊರಡಬೇಕು ಎಂದು ಹೊರಡಲನುವಾದ ತ್ರಿಶೂಲ್. ಹಾಗಂದ್ರೆ ಹೇಗೆ? ಮೊದಲ ಬಾರಿ ಮನೆಗೆ ಬಂದಿದ್ದೀರಾ, ಏನು ತಗೊಳ್ದೆ ಹೊರಡೋದು ಅಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನವಿರೋಲ್ಲ ಎಂದು ನೀನು ಅವರಿಗೆ ಹೇಳು ಎಂಬಂತೆ ಮಗಳಿಗೆ ಕಣ್ಸನ್ನೆ ಮಾಡಿದರು ನಳಿನಿ. ಸ್ವಲ್ಪ ತಿನ್ನಿ, ತಾಯಿಯ ಮಾತಿಗೆ ಎದುರಾಡಲಾಗದೆ ಅವನ ಕಡೆ ನೋಡುತ್ತಾ ಹೇಳಿದಳು. ನೀನು ಹೇಳಿದೆ ಅಂತ ತಿಂಡಿ ತಿನ್ನೋಕೆ ಒಪ್ಪಿಬಿಡಬೇಕಾ ಎಂಬಂತೆ ಹೆಂಡತಿಯ ಕಡೆ ನೋಡುತ್ತಾ ಇಲ್ಲ, ಲೇಟ್ ಆಗುತ್ತೆ ಎಂದವನೇ ತಕ್ಷಣ ಅತ್ತೆಯ ಕಡೆ ತಿರುಗಿ ದಯವಿಟ್ಟು ಏನು ಅಂದ್ಕೋಬೇಡಿ ಸ್ವರಕ್ಕೆ ಜೇನು ಲೇಪಿಸಿದಂತೆ ಹೇಳಿದ. ಅವನ ಉದ್ದೇಶವನ್ನು ಅರಿತಿದ್ದವಳು ಮತ್ತೇನೂ ಹೇಳ ಹೋಗಲಿಲ್ಲ ಆನ್ಯ. ಆಯ್ತು, ನಿಮಗೆ ಹೆಚ್ಚು ತಡ ಮಾಡೋಲ್ಲ, ಏನಾದರೂ ಕುಡಿಯೋಕಾದ್ರೂ ಕೊಡ್ತೀನಿ ಎಂದು ಗೋಗರೆದರು ಅತ್ತೆಮ್ಮನವರು. ಆಂಟಿ, ನೀವು ತಗೊಂಡು ಬನ್ನಿ, ಅಷ್ಟರಲ್ಲಿ ಏನೂ ಲೇಟ್ ಆಗಲ್ಲ ಎಂದ ವಂದನಾಳ ಮಾತಿಗೆ ಹೂ ಎನ್ನಲೇಬೇಕಾಯಿತು ತ್ರಿಶೂಲ್. ಸಾಧ್ಯವಾದಷ್ಟು ಬೇಗ ಎಲ್ಲರಿಗೂ ನಿಂಬೆ ಹಣ್ಣಿನ ಶರಬತ್ತು ಹಿಡಿದು ಬಂದರು ನಳಿನಿ. ನಾನಿನ್ನು ಬರ್ತೀನಿ ಎಂದು ಎಲ್ಲರಿಗೂ ಮಾತಿನಲ್ಲಿ ಹೇಳಿದರೆ ಆನ್ಯಾಳಿಗೆ ಕಣ್ಣಲ್ಲಿಯೇ ಸೂಚಿಸಿ ಹೊರಟ. ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿನ್ನುತ್ತಾ ಹರಟಿದರು. ಸ್ವಲ್ಪ ಸಮಯ ತಂಗಿಯೊಂದಿಗೆ ಹರಟಿದ ವಿಕಾಸ್ ನಂತರ ತನಗೇನೋ ಕೆಲಸವಿದೆ, ಹೊರಗೆ ಹೋಗಬೇಕೆಂದು ರೆಡಿಯಾಗಲು ರೂಮಿಗೆ ಹೋದ. ಮದುವೆಯಾದ ನಂತರ ಮೊದಲ ಸಲ ಮಗಳು ಮನೆಗೆ ಬಂದಿದ್ದಾಳೆ. ತಂದೆ ತಾಯಿಗೆ ಮಗಳೊಂದಿಗೆ ಸಾಕಷ್ಟು ಹರಟಬೇಕೆಂದಿರುತ್ತದೆ. ಮಗಳಿಗೂ ಸಹ ಅವರೊಂದಿಗೆ ಮನ ಬಿಚ್ಚಿ ಮಾತನಾಡಬೇಕೆಂಬ ಹಂಬಲವಿರುತ್ತದೆ ಎಂಬುದನ್ನು ಅರಿಯದಷ್ಟು ದಡ್ಡಿಯಾಗಿರಲಿಲ್ಲ ವಂದನಾ. ಆದರೆ ಆನ್ಯ ತಾನೊಬ್ಬಳೇ ತ್ರಿಶೂಲ್ನೊಂದಿಗೆ ಹೋಗಲು ಹಿಂದೇಟಾಕುತ್ತಿದ್ದಾಳೆ ಎಂಬುದನ್ನರಿತು ಅವಳೊಂದಿಗೆ ಬಂದಿದ್ದಳು. ಅಲ್ಲದೆ ಸಂಜೆ ಹೊರಡುವಾಗ ಹೇಗಾದರೂ ತಮ್ಮನೇ ಆನ್ಯಾಳನ್ನು ಪಿಕ್ ಮಾಡುವ ಹಾಗೆ ಮಾಡಬೇಕೆಂಬ ಪ್ಲಾನ್ ಹಾಕಿಕೊಂಡಿದ್ದಳು ವಂದನಾ. ಇನ್ನು ಹೆಚ್ಚು ಕಾಲ ಅವರುಗಳ ನಡುವೆ ತಾನಿರುವುದು ಸರಿಯಲ್ಲ ಎಂದು ಅವಳೂ ಸಹ ಹೊರಡಲನುವಾದಳು. ಆಂಟಿ, ಇಲ್ಲೇ ಹತ್ತಿರದಲ್ಲಿ ನನ್ನ ಫ್ರೆಂಡ್ ಮನೆ ಇದೆ, ಅವಳನ್ನು ಮೀಟ್ ಮಾಡಬೇಕು, ನಾನಿನ್ನು ಹೊರಡ್ತೀನಿ
ಎಂದು ಎದ್ದು ನಿಂತಳು ವಂದನಾ. ಅತ್ತಿಗೆ, ನೀವು ಈ ವಿಷಯ ನನ್ನ ಹತ್ತಿರ ಹೇಳೇ ಇರಲಿಲ್ಲ. ಅದೇನು ಸಡನ್ ಆಗಿ ಸಂಕೋಚ ಮಾಡಿಕೊಂಡು ಹೋಗ್ತಿಲ್ಲ ತಾನೇ ಎಂದು ಅನುಮಾನಿಸಿದಳು ಆನ್ಯಾ. ಹಾಗೆಲ್ಲ ಏನೂ ಇಲ್ಲ. ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೆ ಅನ್ನಿಸ್ತು ಯಾಕೆ ಅವಳನ್ನ ಮೀಟ್ ಮಾಡಬಾರ್ದು ಅಂತ. ನೀನೇನು ಯೋಚನೆ ಮಾಡಬೇಡ ಎಂದಳು ಸಹಜವಾಗಿ ಎಂಬಂತೆ. ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ ಎಂದು ಕರೆದುಕೊಂಡು ಬಂದು ಈಗ ಅವರೊಬ್ಬರನ್ನೇ ಕಳಿಸುವುದು ಸರಿಯಲ್ಲವೆನಿಸಿತು ಆನ್ಯಾಳಿಗೆ. ಅಲ್ಲದೆ ಈ ವಿಷಯ ಅತ್ತೆ ಮಾವ ಹಾಗೂ ತ್ರಿಶೂಲ್ಗೆ ಗೊತ್ತಾದರೆ ಖಂಡಿತ ತಪ್ಪು ತಿಳ್ಕೋತಾರೆ. ಏನು ಹೇಳಬೇಕೆಂದು ತಿಳಿಯದೆ ಕ್ಷಣ ಸುಮ್ಮನಾದವಳೆ ಮರುಕ್ಷಣ ಏನೋ ಹೊಳೆದಂತಾಗಿ ಅಣ್ಣ ಅಣ್ಣ ಎಂದು ಕೂಗಿದಳು. ಏನೇ ಎಂದು ಬೈಕ್ ಕೀ ಹಿಡಿದು ಬಂದ ವಿಕಾಸ್. ಅಣ್ಣ, ವಂದನಾ ಅತ್ತಿಗೆ ಅವರ ಫ್ರೆಂಡ್ ಮನೆಗೆ ಹೋಗ್ಬೇಕಂತೆ. ಹೇಗಿದ್ದರೂ ನೀನು ಹೊರಗೆ ಹೋಗ್ತಿದ್ಯಲ್ವಾ, ಅವರನ್ನು ಡ್ರಾಪ್ ಮಾಡ್ತೀಯಾ ಪ್ಲೀಸ್ ಎಂದಳು ರಿಕ್ವೆಸ್ಟ್ ಮಾಡಿಕೊಳ್ಳುವಂತೆ. ಆನ್ಯಾ ಹೀಗೆ ಹೇಳಬಹುದೆಂದು ಅಲ್ಲಿದ್ದವರಾರೂ ಊಹಿಸಿರಲಿಲ್ಲ. ಪ್ರಮೋದ್ ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಕಿವಿಯ ಮೇಲೆ ಹಾಕಿಕೊಳ್ಳುವವರೇ ಅಲ್ಲ. ಆದರೆ ನಳಿನಿಗೆ ಮಗಳ ಮಾತು ಅಷ್ಟಾಗಿ ಸರಿ ಕಾಣಲಿಲ್ಲವಾದರೂ ಬಾಯಿ ಬಿಟ್ಟು ಆಡಲಾಗದೆ ಮನಸ್ಸಿನಲ್ಲೇ ಪೇಚಾಡಿಕೊಂಡರು. ಇಲ್ಲಿಯವರೆಗೆ ತಾಯಿ ಹಾಗೂ ತಂಗಿಯ ಹೊರತು ಬೇರೆ ಯಾವ ಹೆಂಗಸರನ್ನೂ ಬೈಕ್ ಹತ್ತಿಸಿರಲಿಲ್ಲ ವಿಕಾಸ್. ಸ್ವಲ್ಪ ಸಂಕೋಚವೆನಿಸಿತು. ಏನೋ ಮಾಡಲು ಹೋಗಿ ಮತ್ತಿನ್ನೇನೋ ತಿರುವು ಪಡೆದುಕೊಂಡಿತ್ತಲ್ಲ ಎಂದು ಕೈ ಹಿಸುಕಿಕೊಂಡಳು ವಂದನಾ. ಪರವಾಗಿಲ್ಲ ಆನ್ಯಾ, ನಾನು ಆಟೋಲಿ ಹೋಗ್ತೀನಿ ಎಂದಾಗ ಇನ್ನು ತಾನು ಸುಮ್ಮನಿದ್ದರೆ ತಂಗಿ ನೊಂದುಕೊಳ್ಳಬಹುದೆಂದು ನಂಗೇನೂ ತೊಂದರೆ ಇಲ್ಲ, ನಾವೆಲ್ಲ ಒಂದೇ ಮನೆಯವರು ತಾನೆ, ಸಂಕೋಚ ಯಾಕೆ, ಬನ್ನಿ ಎಂದು ವಿಕಾಸ್ ಮುಂದೆ ಹೆಜ್ಜೆ ಹಾಕಿದಾಗ ಅವನನ್ನು ಹಿಂಬಾಲಿಸಲೇಬೇಕಾಯಿತು ವಂದನಾ. ಇಲ್ಲೇ ನಿಲ್ಲಿಸಿ, ನನ್ನ ಫ್ರೆಂಡ್ ಇಲ್ಲಿಗೆ ಬರ್ತೀನಿ ಅಂದಿದ್ದಾಳೆ ಎಂದು ದೇವಸ್ಥಾನವೊಂದರ ಮುಂದೆ ಇಳಿದುಕೊಂಡಳು ವಂದನಾ. ಇಲ್ಲ, ಮುಚ್ಚಿದ ದೇವಸ್ಥಾನದ ಕಡೆ ನೋಡುತ್ತಾ ಅಚ್ಚರಿಯಿಂದ ಕೇಳಿದ ವಿಕಾಸ್. ಹೌದು, ಅವರ ಮನೆ ಇಲ್ಲೇ ಹತ್ತಿರ ಇದೆ, ನೀವು ಹೊರಟಿ, ಪರವಾಗಿಲ್ಲ, ಥ್ಯಾಂಕ್ಸ್ ಎಂದಳು ನಗುಮುಖದಿಂದ. ಆರ್ ಯು ಶ್ಯೂರ್? ಹೊರಡುವ ಮುನ್ನ ಮತ್ತೊಮ್ಮೆ ಕೇಳಿದ. ಅವಳಿಂದ ಹೂ ಎಂಬ ಉತ್ತರ ಬರುತ್ತಲೂ ಬೇರೆ ದಾರಿ ಇಲ್ಲದೆ ಬೈಕ್ಗೆ ಚಾಲನೆ ಕೊಟ್ಟ ವಿಕಾಸ್. ಅಲ್ಲೇ ದೇವಸ್ಥಾನದ ಜಗುಲಿಯ ಮೇಲೆ ಕೂತು ಹೊರಗೆ ಕಣ್ಮುಚ್ಚಿದವಳ ಕಂಗಳಿಂದ ಒಂದೊಂದೇ ಹನಿಗಳುರುಳಿ ಅವಳ ಕೆನ್ನೆಯನ್ನು ತೋಯಿಸಿದವು. ತಾನಿರುವುದು ಬೀದಿ ಎಂದು ನೆನಪಾದೊಡನೆ ಕಣ್ಣೊರೆಸಿಕೊಳ್ಳುತ್ತಾ ತನ್ನನ್ನು ಈ ಸ್ಥಿತಿಯಲ್ಲಿ ಯಾರೂ ನೋಡಲಿಲ್ಲ ತಾನೇ ಎಂದು ಅತ್ತಿತ್ತ ಗಮನಿಸಿ ರಸ್ತೆ ಖಾಲಿ ಇದ್ದುದ ಕಂಡು ಸಮಾಧಾನದ ಉಸಿರು ಬಿಟ್ಟಿ ಎದ್ದು ನಿಂತಳು. ಬರುತ್ತಿದ್ದ ರಿಕ್ಷಾವೊಂದಕ್ಕೆ ಕೈ ಅಡ್ಡ ಹಾಕಿ ಮನೆಯ ವಿಳಾಸ ಹೇಳಿ ಕೂತಳು ವಂದನಾ. ಅನುಗ್ರಹ ತಲುಪಿದವಳೆ ತನ್ನ ಕೋಣೆ ಸೇರಿಬಿಟ್ಟಳು. ಮಗ ಸೊಸೆಯೊಂದಿಗೆ ಹೋಗಿದ್ದ ಮಗಳು ಒಬ್ಬಂಟಿಯಾಗಿ ಬಂದು ಮಂಕಾಗಿ ರೂಮು ಸೇರಿದ ಕಂಡು ಕರುಳು ಚುರುಕೆಂದಿತು ಸುನಂದಿತಾರಿಗೆ. ಅವಳ ಮನಸ್ಸಿನಲ್ಲೆದ್ದಿರಬಹುದಾದ ಬಿರುಗಾಳಿ ಎಂತಹುದೆಂದು ಆ ತಾಯ ಹೃದಯಕ್ಕೆ ಅರ್ಥವಾಗಿತ್ತು. ಮೌನವಾಗಿ ದೇವರಲ್ಲಿ ಮೊರೆ ಇಡುವುದ ಬಿಟ್ಟು ಬೇರಾವ ದಾರಿ ತೋಚದಾಯಿತು. ನನ್ನ ಕಂದ ಏನು ತಪ್ಪು ಮಾಡಿದ್ದಾಳೆಂದು ಅವಳಿಗೆ ಇಂತಹ ಶಿಕ್ಷೆ ಕೊಟ್ಟೆ ದೇವರೇ. ಗಂಡನೊಂದಿಗೆ ಸುಖವಾಗಿ ಸಂಸಾರ ಮಾಡಿಕೊಂಡಿರಬೇಕಾದ ಈ ವಯಸ್ಸಿನಲ್ಲಿ ಇದೆಂತಹ ಒಂಟಿತನದ ಶಿಕ್ಷೆ. ಮುಂದೆ ಅವಳ ಜೀವನ ಹೇಗೆ? ನಮ್ಮ ನಂತರ ಅವಳಿಗ್ಯಾರು ದಿಕ್ಕು? ಮಗ ಅವಳಿಗೆ ಆಸರೆಯಾಗಲು ಒಪ್ಪಿದರೂ ಸೊಸೆ ಒಪ್ಪುವಳೆ? ಹಾಗೊಂದು ವೇಳೆ ಒಪ್ಪಿದರೂ ನನ್ನ ಮಗಳು ಅವಳ ಜೀವಮಾನವಿಡೀ ವೈರಾಗಿಣಿಯಂತೆ ಬದುಕು ಸವೆಸಬೇಕೇ? ತಲೆ 1000 ಹೋಳಾದಂತೆ ಸಿಡಿಯತೊಡಗಿತು. ಮುಖ ಮೈಯಿಂದ ಬೆವರಿಳಿಯತೊಡಗಿತು. ತಣ್ಣಗೆ ಮುಖ ತೊಳೆದರೆ ಹಾಗೆನಿಸಬಹುದೆಂದು ಮೆಲ್ಲನೆದ್ದು ಬಚ್ಚಲಿನ ಕಡೆ ನಡೆದರು ಸುನಂದಿತಾ. ಎಷ್ಟು ಸಮಾಧಾನ ತಂದುಕೊಂಡರೂ ಅಂದೇಕೋ ಸುನಂದಿತಾರ ಮನಸ್ಸು ರೆಚ್ಚೆ ಹಿಡಿದ ಮಗುವಿನಂತಾಗಿತ್ತು. ಯಾವುದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಮನಸ್ಸಿನ ವೇದನೆ ಹೆಚ್ಚಾಗಿ ಕಂಗಳು ತುಂಬಿ ಮಂಜಾದವು. ಎದುರುಗಿದ್ದದ್ದು ಸರಿಯಾಗಿ ಕಾಣದೆ ತಡಕಾಡಿದರ ಪರಿಣಾಮವಾಗಿ ಶೆಲ್ಫ್ನಲ್ಲಿ ಜೋಡಿಸಿದ್ದ ಕೆಲ ವಸ್ತುಗಳು ನೆಲಕ್ಕೆ ಬಿದ್ದು ಚಲ್ಲಾಪಿಲ್ಲಿಯಾದವು. ಎಷ್ಟು ತಡೆದುಕೊಂಡರೂ ಅಳು ನಿಲ್ಲದಾಯಿತು ಸುನಂದಿತಾರಿಗೆ. ಮುಖ ತೊಳೆಯಲೆಂದು ಸಿಂಕಿನ ಕಡೆಗೆ ಹೊರಟವರೇ ಕೆಳಗೆ ಬಿದ್ದಿದ್ದ ಸೋಪನ್ನು ಗಮನಿಸದೆ ಅದರ ಮೇಲೆ ಕಾಲಿಟ್ಟು ಜಾರಿ ಬಿದ್ದದ್ದೇ ಅಯ್ಯೋ ಅಮ್ಮ ಎಂದು ಕೂಗಿದವರೇ ಪ್ರಜ್ಞೆ ತಪ್ಪಿದರು. ಕಣ್ತೆರೆದಾಗ ತಾನೆಲ್ಲಿದ್ದೇನೆಂದು ಅರಿವಾಗಲು ಕೆಲ ನಿಮಿಷಗಳೇ ಹಿಡಿದವು. ಪಕ್ಕದಲ್ಲಿದ್ದ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳು, ಮೂಗಿಗೆ ಬಡಿದ ಡೆಟಾಲ್ ವಾಸನೆ, ಸ್ಟೆಥಸ್ಕೋಪ್ ಧರಿಸಿ ತನ್ನೆಡೆಗೆ ಬರುತ್ತಿದ್ದ ಡಾಕ್ಟರ್, ಅವರ ಹಿಂದೆ ಫೈಲ್ ಹಿಡಿದು ಬರುತ್ತಿದ್ದ ನರ್ಸ್, ಇವೆಲ್ಲವನ್ನು ಕಂಡು
ತಾನು ಬಹುಶಃ ಆಸ್ಪತ್ರೆಯಲ್ಲಿದ್ದೇನೆಂದು ಊಹಿಸಿದರು. ಡಾಕ್ಟರ್ ಸ್ವತಃ ತಾವೇ BP ಚೆಕ್ ಮಾಡಿ, ಸಿಸ್ಟರ್, ವಾರ್ಡಿನ ಹೊರಗೆ ಇವರ ಮನೆಯವರಿದ್ದಾರೆ, ಅವರಿಗೆ ತಿಳಿಸಿ ಈಕೆಗೆ ಪ್ರಜ್ಞೆ ಬಂದಿದೆ ಎಂದು ಸಿಸ್ಟರ್ಗೆ ಹೇಳುತ್ತಾ ಸುನಂದಿತಾರೆಡೆಗೆ ತಿರುಗಿ, ಈಗ ಹೇಗಿದ್ದೀರಾ ಎಂದಾಗ ಹಾಸಿಗೆಯಿಂದೇಳಲು ಪ್ರಯತ್ನಿಸಿ ಸೋತಾಗ ಡಾಕ್ಟರ್, ಏಳ್ಬೇಡಿ, ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳಿ. ನೋಡಿ, ನೀವು ಬಚ್ಚಲು ಮನೆಯಲ್ಲಿ ಜಾರಿ ಬಿದ್ದಿದ್ದರಿಂದ ನಿಮ್ಮ ಬಲಗಡೆ ಮಂಡಿಯಲ್ಲಿ 2-3 ಕಡೆ ಕೂದಲಿನೆಳೆಯಷ್ಟು ಬಿರುಕು ಬಿಟ್ಟಿ. ಹೆದರಬೇಕಾದ್ದಿಲ್ಲ, ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿದ್ದೇವೆ. ಹಾಗಾಗಿ ನೀವು ಕನಿಷ್ಠ 1 ತಿಂಗಳ ಮಟ್ಟಿಗಾದರೂ ಬೆಡ್ ರೆಸ್ಟ್ನಲ್ಲಿರಬೇಕು ಎಂದಾಗಲೇ ಸುನಂದಿತಾರಿಗೆ ಅವರ ಕಾಲಿನೆಡೆ ಗಮನ ಹರಿದದ್ದು. ತಮ್ಮ ಬಲಗಾಲಿನ ಮೇಲೆ ಯಾರೋ ಕಲ್ಲು ಬಂಡೆಯನ್ನೇರಿದ್ದಾರೇನೋ ಎಂಬಂತೆ ವಜೆ. 1 ಇಂಚು ಅತ್ತಿತ್ತ ಜರುಗಿಸಲಾಗಲಿಲ್ಲ. ತನ್ನ ದುಸ್ಥಿತಿಯ ನೆನೆದು ಮೌನವಾಗಿ ಕಣ್ಣೀರು ಮಿಡಿಯುತ್ತಿದ್ದ ಮಡದಿಯನ್ನು ಕಂಡು ತಾವು ಕಣ್ಣೊರೆಸಿಕೊಂಡರು ಮನೋಹರ್. ಅಮ್ಮ, ಅಮ್ಮ ಹೇಗಿದ್ಯಾ? ತುಂಬಾ ನೋವ್ತಾ ಇದ್ಯಾ? ತನ್ನ ಕಂಗಳಿಂದ ಸುರಿಯುತ್ತಿದ್ದ ಕಣ್ಣೀರಿನ ಪರಿವೇ ಇಲ್ಲದೆ ತಾಯಿಯ ಕಣ್ಣೊರೆಸುತ್ತಾ ಕೇಳಿದಳು ವಂದನಾ. ತಂದೆ ಹಾಗೂ ಅಕ್ಕನ ಸ್ಥಿತಿಯನ್ನು ಕಂಡು ಧೈರ್ಯ ತಂದುಕೊಳ್ಳುವುದು ಅನಿವಾರ್ಯವಾಗಿತ್ತು ತ್ರಿಶೂಲನಿಗೆ. ಸಮಾಧಾನಿಸುವಂತೆ ತಂದೆಯ ಹೆಗಲ ಸುತ್ತ ಕೈ ಹಾಕಿ ತಾಯಿಯ ಬಳಿ ಕರೆದೊಯ್ದ. ಸ್ವಭಾವತಃ ಸುನಂದಿತಾ ಮಾತು ಕಮ್ಮಿಯಾದರೂ ಆನ್ಯ ಆ ಮನೆಗೆ ಸೊಸೆಯಾಗಿ ಹೋದಾಗಿನಿಂದಲೂ 1 ದಿನಕ್ಕೂ ಜೋರು ದರ್ಪ ತೋರಿಸಿದವರಲ್ಲ. ಅಂತಹ ಅತ್ತೆಗೊದಗಿದ ಸ್ಥಿತಿ ಕಂಡು ಹನಿಗಣ್ಣಾಗಿ ತಾನು ಗಂಡ ಹಾಗೂ ಮಾವನನ್ನು ಹಿಂಬಾಲಿಸಿದಳು ಆನ್ಯ. ಮನೆಯವರೆಲ್ಲರನ್ನು ಕಂಡು ದುಃಖ ತಡೆಯಲಾಗದೆ ಬಿಕ್ಕಳಿಸಿದರು ಸುನಂದಿತಾ. ಯಾರು ಎಷ್ಟೇ ಸಮಾಧಾನ ಹೇಳಿದರೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಆಕೆ. ಆದ್ದರಿಂದ ಡಾಕ್ಟರ್ ವಂದನಾಳೊಬ್ಬಳನ್ನು ಹೊರತು ಮಿಕ್ಕವರೆಲ್ಲ ವಾರ್ಡಿನಿಂದ ಹೊರಗೆ ಹೋಗುವಂತೆ ಸೂಚಿಸಿದರು. ಅವರ ಹಿಂದೆಯೇ ಬಂದ ಡಾಕ್ಟರ್, ನೋಡಿ, ಇವತ್ತೊಂದು ದಿನ ಅವರು ಅಬ್ಸರ್ವೇಷನ್ಗೆಂದು ಇಲ್ಲೇ ಇರಲಿ. ಅವರು ಬಿದ್ದಾಗ ಗಾಬರಿಯಿಂದಲೋ ಅಥವಾ ಬೇರ್ಯಾವುದೋ ಕಾರಣದಿಂದಲೋ ಅವರ BP ಹೈ ಇತ್ತು. ಜೊತೆಗೆ ಬಿದ್ದ ಶಾಕ್ ಎಲ್ಲವೂ ಸೇರಿ ಆ ಕ್ಷಣ ಪ್ರಜ್ಞೆ ತಪ್ಪಿದ್ದಾರೆ. ಈಗ ಅವರ BP ನಾರ್ಮಲ್ ಇದೆ. ಇನ್ನು ಕಾಲು ನೋವಿಗೆ ಕೊಡಬೇಕಾದ ಎಲ್ಲಾ ಮೆಡಿಸಿನ್ಸ್ ಕೊಟ್ಟಿದ್ದೇವೆ. ಆದರೂ ಸ್ವಲ್ಪ ನೋವು ಇರುತ್ತೆ. ಅದು ಅಷ್ಟು ಸುಲಭದಲ್ಲಿ ಹೋಗುವಂಥದ್ದಲ್ಲ, ಸಮಯ ಹಿಡಿಯುತ್ತೆ. ಡಾಕ್ಟರ್ ಇನ್ನೂ ಏನೋ ಹೇಳುತ್ತಲೇ ಇದ್ದರು. ಯಾವುದೋ ಗುಂಗಿನಲ್ಲಿದ್ದಂತೆ ದೊಪ್ಪೆಂದು ಕುರ್ಚಿಯೊಂದರಲ್ಲಿ ಕೂತ ತ್ರಿಶೂಲ್. ಮಿಸ್ಟರ್ ತ್ರಿಶೂಲ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ನೀವೇ ಹೀಗೆ ಧೃತಿಗೆಟ್ಟರೆ ಮಿಕ್ಕವರ ಸ್ಥಿತಿ ಏನು ಹೇಳಿ? ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಎಂದು ಮುಂದಿನ ಪೇಷಂಟ್ನ ನೋಡಲು ಹೊರಟರು. ಇಂತಹ ಸಮಯದಲ್ಲಿ ತಂದೆಯ ಸಮಾಧಾನಕ್ಕಿಂತ ಮಡದಿಯ ಅಕ್ಕರೆ ಹಿತವೆನಿಸಬಹುದೆಂದು ಭಾವಿಸಿ ಮಗನನ್ನು ಸಮಾಧಾನಿಸುವಂತೆ ಕಣ್ಣಿನಲ್ಲೇ ಸೊಸೆಗೆ ಸೂಚಿಸಿ ಅಲ್ಲಿಂದ ಕಾಲ್ತೆಗೆದರು ಮನೋಹರ್. ಇಷ್ಟು ದಿನಗಳಲ್ಲಿ ತ್ರಿಶೂಲ್ನನ್ನು ಈ ರೀತಿಯಾಗಿ ಎಂದೂ ನೋಡಿರಲಿಲ್ಲ ಆನ್ಯ. ತಮ್ಮಿಬ್ಬರ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯ ಮನಸ್ತಾಪಗಳಿದ್ದರೂ ಅವನನ್ನು ಹೀಗೆ ನೋಡಿ ಮನಸ್ಸು ಚುರುಕೆಂದಿತು. ಹೇಗೆ ಸಮಾಧಾನಿಸಬೇಕೋ ತಿಳಿಯಲಿಲ್ಲ. ಎದುರು ನಿಂತವಳು, ಅಮ್ಮ ಬೇಗ ಹುಷಾರಾಗ್ತಾರೆ, ಮೆಲ್ಲನುಸಿರಿದವಳನ್ನು ತಲೆ ಎತ್ತಿ ನೋಡಿದ ಕಂಬನಿ ತುಂಬಿದ ಕಂಗಳಿಂದ. ಯಾವಾಗಲೂ ಭರವಸೆಯ ಮಿಂಚು ಸೂಸುತ್ತಿದ್ದ ಕಂಗಳಲ್ಲಿ ಕಂಬನಿಯ ಕಂಡು ಸಂಕಟದಿಂದ ಒದ್ದಾಡಿಬಿಟ್ಟಳು ಆನ್ಯ. ಆ ಕಂಬನಿ ಜಾರುವ ಮುನ್ನ ಅದನ್ನು ತೊಡೆಯಬೇಕೆಂಬ ಬಯಕೆಯಾದರೂ ಆ ಸಲಿಗೆ ಇರದಿದ್ದ ಕಾರಣ ಬಲವಂತದಿಂದ ತನ್ನ ಕೈಗಳನ್ನು ಕಟ್ಟಿಹಾಕಿದಳು. ಬಾಯಿ ಹೇಳಲಾರದಂತಹ 100 ಮಾತುಗಳನ್ನು ಅವರಿಬ್ಬರ ಕಂಗಳು ವ್ಯಕ್ತಪಡಿಸಿದ್ದವು. ಅವಳ ಬಾಹುಗಳಲ್ಲಿ ಬಂದಿಯಾಗಿ ಅವಳೆದೆಯಲ್ಲಿ ಮುಖವಿಟ್ಟು ತನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕೆನಿಸಿತು. ಇನ್ನು ಅವಳೆದುರಿದ್ದರೆ ಎಲ್ಲಿ ತನ್ನ ಮನಸ್ಸು ಹಿಡಿತ ತಪ್ಪುವುದೋ, ತಾನೆಲ್ಲಿ ಅವಳೊಂದಿಗೆ ಅನುಚಿತವಾಗಿ ವರ್ತಿಸಿಬಿಡುವೆನೋ ಎಂದು ಹೆದರಿ ತಂದೆಯನ್ನು ಅರಸುತ್ತಾ ಹೊರಟವನನ್ನು ತಡೆಯ ಹೋದ ಕೈಗಳು ಅರ್ಧಕ್ಕೆ ನಿಂತಿತು. ಅಂದು ರಾತ್ರಿ ವಂದನಾಳೆ ಆಸ್ಪತ್ರೆಯಲ್ಲಿ ಉಳಿದಳು. ಸುನಂದಿತಾರಿಗೆ ರಾತ್ರಿಯ ಊಟ ಆಸ್ಪತ್ರೆಯವರೇ ನೀಡಿದರು. ವಂದನಾಳಿಗೆ ಏನೂ ತಿನ್ನುವ ಮನಸ್ಸಿಲ್ಲದಿದ್ದರೂ ತಾಯಿಯನ್ನು ನೋಡಿಕೊಳ್ಳುವ ಸಲುವಾಗಿಯಾದರೂ ತನ್ನ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ವಾರ್ಡ್ ಬಾಯ್ಗೆ ಹೇಳಿ ಕ್ಯಾಂಟೀನ್ನಿಂದ ಊಟ ತರಿಸಿಕೊಂಡಳು. ಒಲ್ಲದ ಮನಸ್ಸಿನಿಂದಲೇ ಮನೋಹರ್, ತ್ರಿಶೂಲ್ ಹಾಗೂ ಆನ್ಯ ಮನೆಗೆ ಹೊರಟರು. ಇವರ ಸ್ಥಿತಿಯೂ ಸಹ ವಂದನಾಳಿಗಿಂತ ಭಿನ್ನವಾಗಿರಲಿಲ್ಲ. ಯೋಚನಾಮಗ್ನರಾಗಿ ಕಾಲೆಳೆಯುತ್ತಾ ಮನೋಹರ್ ರೂಮು ಸೇರಿದರೆ ಬಟ್ಟೆ ಕೂಡ ಬದಲಾಯಿಸದೆ ಹಾಲಿನ ಸೋಫಾದಲ್ಲಿ ಸೋತಂತೆ ಕೂತ ತ್ರಿಶೂಲ್. ಅವರ ದುಃಖ ಸಹಜವಾದದ್ದೇ,
ಆದರೆ ತಾನೂ ಸಹ ಚಿಂತಿಸುತ್ತಾ ಕುಳಿತು ಬಿಟ್ಟರೆ ಮನೆಯ ಪರಿಸ್ಥಿತಿ ಇನ್ನೂ ಹದಗೆಡುತ್ತದೆ ಎಂದೆನಿಸಿ ಆಸ್ಪತ್ರೆಯಿಂದ ಬಂದಿದ್ದ ಬಟ್ಟೆ ಬದಲಾಯಿಸಿ ದೇವರಿಗೆ ದೀಪ ಹಚ್ಚಿದವಳೆ ಕುಮುದಾಳ ಸಹಾಯದಿಂದ ಅಡುಗೆ ತಯಾರಿಯನ್ನು ಚುರುಕುಗೊಳಿಸಿದಳು ಆನ್ಯಾ. ಅಡುಗೆ ಮುಗಿಸಿ ಹೊರಬಂದಾಗ ತ್ರಿಶೂಲ್ ಕುಳಿತಿದ್ದ ಸೋಫಾ ಖಾಲಿಯಾಗಿತ್ತು. ಬಹುಶಃ ರೂಮಿನಲ್ಲಿರಬಹುದು. ಮೊದಲು ಮಾವನವರನ್ನು ಊಟಕ್ಕೆ ಕರೆದು ನಂತರ ತ್ರಿಶೂಲ್ನನ್ನು ಕರೆಯೋಣವೆಂದು ಮಾವನವರ ರೂಮಿನ ಕಡೆ ಹೆಜ್ಜೆ ಹಾಕಿದಳು. ಸದಾ ಹಸನ್ಮುಖಿಯಾಗಿರುತ್ತಿದ್ದವರು ಇಂದು ಮೌನವಾಗಿ ಸೂರು ದಿಟ್ಟಿಸುತ್ತಾ ಕುಳಿತಿರುವುದ ಕಂಡು ಸಂಕಟವಾಯಿತು ಆನ್ಯಾಳಿಗೆ. ಅಪ್ಪ ಎಂದು ಸಾಧ್ಯವಾದಷ್ಟು ಧ್ವನಿ ಮೃದುವಾಗಿಸುತ್ತಾ ಒಳಗಡೆಯಿಟ್ಟಳು. ಬಾರಮ್ಮ, ಬಾ ಕೂತ್ಕೋ ಎಂದು ಮಂಚದ ಮೇಲೆ ಚಾಚಿದ ಕಾಲುಗಳ ಕೆಳಗಿಳಿಸಿ ಸೊಸೆಗೆ ಜಾಗ ಮಾಡಿಕೊಟ್ಟರು ಮನೋಹರ್. ಪರವಾಗಿಲ್ಲ ಅಪ್ಪ, ಅಡುಗೆ ರೆಡಿ ಇದೆ, ಊಟಕ್ಕೆ ಬನ್ನಿ ನಿಂತಲ್ಲೇ ಹೇಳಿದಳು. ಯಾಕೋ ಹಸಿವಿಲ್ಲಮ್ಮ, ನೀನು ತ್ರಿಶು ಊಟ ಮಾಡಿ ಎಂದರು ನೀರಸವಾಗಿ. ಅಪ್ಪ, ನಿಮ್ಮ ಬೇಜಾರು ನನಗೆ ಅರ್ಥ ಆಗುತ್ತೆ. ಅಮ್ಮಂಗೆ ಹೀಗಾಗಬಾರ್ದಿತ್ತು. ಆದರೂ ಅವರು ಬೇಗ ಹುಷಾರಾಗ್ತಾರೆ. ನಾಳೆ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ. ಎಲ್ಲ ಸರಿ ಹೋಗುತ್ತೆ. ನೀವು ಊಟ ತಿಂಡಿ ಬಿಟ್ಟು ಆರೋಗ್ಯ ಕೆಡಿಸಿಕೊಂಡರೆ ಅಮ್ಮ ಬೇಜಾರು ಮಾಡ್ಕೋತಾರೆ. ಪ್ಲೀಸ್ ಸ್ವಲ್ಪ ಊಟ ಮಾಡಿ ಬನ್ನಿ ಎಂದು ಪುಟ್ಟ ಮಗುವನ್ನು ರಮಿಸುವಂತೆ ಹೇಳಿದಳು. ಎಲ್ಲ ನಮ್ಮ ವಂದನಾಳ ಹಾಗೆಯೇ. ಸರಿ, ತಟ್ಟೆಗಳನ್ನು ಇಟ್ಟು ರೆಡಿ ಮಾಡು. ನಾನು ಹಿಂದೆಯೇ ಬರುತ್ತೇನೆ. ಹಾಗೆ ತ್ರಿಶೂನು ಕರಿ. ಸೊಸೆ ತೋರಿದ ಕಾಳಜಿಯಲ್ಲಿ ಮಗಳ ಮಮತೆ ಕಂಡಂತಾಗಿ ಪ್ರೀತಿಯಿಂದ ತಲೆ ಸವರಿ ಟವಲ್ ಹಿಡಿದು ಬಚ್ಚಲಿಗೆ ಹೋದರು. ಸದ್ಯ ಮಾವನವರು ಊಟ ಮಾಡಲು ಒಪ್ಪಿದರಲ್ಲ ಎಂದು ನೆಮ್ಮದಿಯ ಉಸಿರು ಬಿಟ್ಟು ಹಿಂದಿರುಗಿದವಳು ಬಾಗಿಲಿನುದ್ದಕ್ಕೂ ಅಡ್ಡಲಾಗಿ ನಿಂತ ಪತಿಯನ್ನು ಕಂಡು ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಮೌನದ ಮೊರೆ ಹೊಕ್ಕಳು. ತಂದೆಯೊಬ್ಬರೇ ಏನು ಮಾಡುತ್ತಿದ್ದಾರೋ ಏನೋ, ಅವರ ಜೊತೆಗಿದ್ದು ಅವರಿಗೆ ಧೈರ್ಯ ತುಂಬಬೇಕೆಂದು ತಂದೆಯ ರೂಮಿಗೆ ಬಂದವನು ಅಲ್ಲಿ ಆನ್ಯಾಳನ್ನು ಕಂಡು ಇವಳು ಇಲ್ಲಿ ಏನ್ ಮಾಡ್ತಿದ್ದಾಳೆ ಎಂದು ಯೋಚಿಸುತ್ತಾ ಬಾಗಿಲಲ್ಲೇ ನಿಂತ ತ್ರಿಶೂಲ್. ತಾನು ಮಾಡಬೇಕಾದ್ದನ್ನು ತನ್ನ ಹೆಂಡತಿಯಾಗಿ ಈ ಮನೆಯ ಸೊಸೆಯಾಗಿ ಅವಳು ಅದನ್ನು ನೆರವೇರಿಸಿದ್ದಳು. ಸದಾ ತನ್ನೊಂದಿಗೆ ಜಗಳವಾಡುತ್ತಾ ತನ್ನ ಬಗ್ಗೆ ಪೂರ್ವಾಗ್ರಹಗಳನ್ನು ಇಟ್ಟುಕೊಂಡಿರುವವಳು ತನ್ನ ತಂದೆಗೆ ಮಾನಸಿಕವಾಗಿ ಇಷ್ಟರ ಮಟ್ಟಿಗೆ ನೆರವಾಗುವಳೆಂದಾಗಲಿ ಅಥವಾ ಅವಳಲ್ಲಿ ಇಷ್ಟು ಮೆಚ್ಯೂರಿಟಿ ಇದೆ ಎಂದಾಗಲಿ ಅವನು ಊಹಿಸಿರಲಿಲ್ಲ. ಊಟಕ್ಕೆ ಬನ್ನಿ, ಎಷ್ಟು ಹೊತ್ತು ತಾನೇ ಹಾಗೆ ನಿಂತಿರಲು ಸಾಧ್ಯವೆಂದು ಅವನನ್ನು ಊಟಕ್ಕೆ ಆಹ್ವಾನಿಸಿ ರೂಮಿನಿಂದ ಆಚೆ ಹೊರಟವಳನ್ನು ಥ್ಯಾಂಕ್ಸ್ ಎಂದು ಹೇಳಿ ಕಳಿಸಿಕೊಟ್ಟ. ಮೌನವಾಗಿ ಊಟ ಮಾಡುತ್ತಿದ್ದ ತಂದೆಯನ್ನು ಮಧ್ಯೆ ಮಧ್ಯೆ ತ್ರಿಶೂಲ್ ಆಫೀಸ್ ವಿಚಾರ ತೆಗೆದು ಮಾತಿಗೆಳೆಯುತ್ತಿದ್ದ. ಒಂದೆರಡು ದಿನ ಆಫೀಸಿಗೆ ಹೋಗದೆ ಮನೆಯಿಂದಲೇ ಕೆಲಸಗಳ ಅಪ್ಡೇಟ್ಸ್ ಪಡೆದುಕೊಳ್ಳುವುದಾಗಿ ನಿರ್ಧರಿಸಿದ. 11 ಗಂಟೆಯ ಸುಮಾರಿಗೆ ಸುನಂದಿತಾ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವವರಿದ್ದರು. ಬೆಳಿಗ್ಗೆ ಬೇಗನೆದ್ದು ಸ್ನಾನ ಮಾಡಿ ಮನೆ ಅಂಗಳದಲ್ಲಿ ಬಿಟ್ಟಿದ್ದ ಹೂಗಳನ್ನು ಕಿತ್ತು ತಂದು ದೇವರಿಗರ್ಪಿಸಿ ದೀಪ ಹಚ್ಚಿದಳು. ಸರಸರನೆ ತಿಂಡಿ ಮಾಡಿ ಮುಗಿಸಿದವಳೆ ಕುಮುದಾಳ ಸಹಾಯದಿಂದ ಅತ್ತೆಯ ರೂಮನ್ನು ಅವರಿಗೆ ಅನುಕೂಲವಾಗುವಂತೆ ರೆಡಿ ಮಾಡಿದಳು ಆನ್ಯಾ. ದೂರದಿಂದಲೇ ಅವಳ ಪ್ರತಿಯೊಂದು ಕೆಲಸವನ್ನು ಗಮನಿಸುತ್ತಿದ್ದ ಮನೋಹರ್ ಅವರಿಗೆ ಅವಳ ಶ್ರಮ ಮುತುವರ್ಜಿಯನ್ನು ಕಂಡು ಮನಸ್ಸು ತುಂಬಿ ಬಂತು. ಸೊಸೆಯನ್ನು ಆರಿಸುವಲ್ಲಿ ತಾವು ತಪ್ಪು ಮಾಡಿಲ್ಲವೆಂದು ಮನಸ್ಸು ಗರ್ವದಿಂದ ಬೀಗಿತು. ಇಲ್ಲಿಯವರೆಗೂ ಎಲ್ಲಾ ರೀತಿಯಲ್ಲೂ ಮೆಚ್ಚುವಂತಿದ್ದಳು ಆನ್ಯಾ. ಮುಂದೆಯೂ ಸಹ ಹೀಗೇ ಇರಲೆಂದು ಆಶಿಸಿದರು. ಹಾಗೆ ತಾವೂ ಸಹ ಅವಳನ್ನು ವಂದನಾಳಂತೆಯೇ ಮಗಳಾಗಿ ಕಂಡು ಅವಳು ಇಲ್ಲಿ ಖುಷಿಯಿಂದ ಬಾಳ್ವೆ ನಡೆಸುವಂತೆ ಸದಾ ನೋಡಿಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಿರುವಾಗಲೇ ತ್ರಿಶೂಲ್ನ ಪ್ರವೇಶವಾಯಿತು. ತಾನೇನೂ ಅರಿಯೇ ಎಂಬಂತೆ ಮುಖಕ್ಕೆ ಪೇಪರ್ ಅಡ್ಡ ಹಿಡಿದು ಕೂತರು ಮನೋಹರ್. ಗಂಡ ಹೆಂಡತಿ ಒಬ್ಬರ ಎದುರಿಗೆ ಮತ್ತೊಬ್ಬರು ಬಂದರೂ ಮಾತನಾಡಲಿಲ್ಲ. ಆ ಜೋಡಿ ಕಂಗಳು ಅದೇನು ಸಂಭಾಷಿಸಿತೋ ಏನೋ ಮುಖ ತಿರುಗಿಸಿ ಇಬ್ಬರು ವಿರುದ್ಧ ದಿಕ್ಕಿನೆಡೆ ಹೋದದ್ದನ್ನು ಪೇಪರ್ನ ಮರೆಯಿಂದಲೇ ಗಮನಿಸಿದರು. ಮಗ ಸೊಸೆಯ ದಾಂಪತ್ಯ ಅನ್ಯೋನ್ಯವಾಗಿಲ್ಲವೆಂದು ಖಚಿತವಾದಾಗ ಇಷ್ಟೊತ್ತಿನವರೆಗೂ ಸಂತಸದಿಂದಿದ್ದ ಮನಸ್ಸು ಗಾಳಿ ಹೋದ ಬಲೂನಿನಂತಾಯಿತು. ಇದರಲ್ಲಿ ಯಾರ ತಪ್ಪು ಎಷ್ಟಿದೆ ಎಂದು ತಿಳಿಯುವುದು ಕಷ್ಟ ಸಾಧ್ಯವಾಗಿತ್ತು. ನೇರವಾಗಿ ಈ ಬಗ್ಗೆ ಮಗನೊಂದಿಗೆ ಚರ್ಚಿಸಲು ಸಂಕೋಚ ಅಡ್ಡಲಾಗಿ ನಿಂತಿತು. ಮಗನೊಂದಿಗೆ ಚರ್ಚಿಸುವುದೇ ಕಷ್ಟವೆಂದ ಮೇಲೆ ಸೊಸೆಯೊಂದಿಗೆ ಮಾತನಾಡಲು ಸಾಧ್ಯವೇ? ಸುಮಾರು 31 ವರ್ಷಗಳಿಂದ
ಎಲ್ಲವನ್ನು ಹೂವಿನ ಸರವೆತ್ತಿದಷ್ಟು ಸಲೀಸಾಗಿ ನಿಭಾಯಿಸುತ್ತಾ ಬಂದಿರುವ ಮಡದಿಗೆ ಹೇಳೋಣವೆಂದರೆ ಅವಳ ಈಗಿನ ಸ್ಥಿತಿಯಲ್ಲಿ ಅದು ಸೂಕ್ತವಲ್ಲ. ಇನ್ನು ಮಗಳು ಪಾಪ, ಅವಳೇ ಸಾಕಷ್ಟು ದುಃಖವನ್ನು ನುಂಗಿಕೊಂಡು ಮೇಲ್ನೋಟಕ್ಕೆ ನೆಮ್ಮದಿಯಿಂದಿರುವಂತೆ ನಟಿಸುತ್ತಿದ್ದಾಳೆ. ಅವಳ ಜೀವನವೇ ತಾವು ಸರಿ ಮಾಡಲಾಗದೆ ತಲೆ ತಗ್ಗಿಸುವಂತಾಗಿದೆ. ಅಂಥದ್ದರಲ್ಲಿ ಅವಳಿಗೆ ಮಗನ ಸಂಸಾರದ ಗೊಡವೆ ಹಚ್ಚುವುದು ಸರಿಯಲ್ಲ ಎಂದಿತು ಆ ತಂದೆಯ ಮನಸ್ಸು. ಏನು ಮಾಡಲು ತೋಚದೆ ಕೈ ಚೆಲ್ಲಿ ಕೂತರು ಮನೋಹರ್. ವೀಲ್ ಚೇರ್ನ ಸಹಾಯದಿಂದ ಸುನಂದಿತಾರನ್ನು ಮನೆಯೊಳಗೆ ಕರೆದುಕೊಂಡು ಬಂದು ಅವರ ಹಾಸಿಗೆಯ ಮೇಲೆ ಕೂರಿಸಿದರು. ಗೋಡೆಗೊರಗಿ ಕಣ್ಮುಚ್ಚಿ ತುಟಿ ಬಿಗಿ ಹಿಡಿದು ಹೊರಬರಲು ಕಾತರಿಸುತ್ತಿದ್ದ ಅಳುವನ್ನು ಬಹಳ ಪ್ರಯಾಸದಿಂದ ತಡೆ ಹಿಡಿದಿದ್ದರೆಂಬುದು ಎಲ್ಲರಿಗೂ ಅರಿವಾಗುತ್ತಿತ್ತು. ಎಲ್ಲರಿಗೂ ಕಾಫಿ ಮಾಡಿ ತಂದ ಆನ್ಯ ಸುನಂದಿತಾರಿಗೆ ಕೊಡುವಂತೆ ಕಪ್ಪೊಂದನ್ನು ವಂದನಾಳ ಕೈಗಿತ್ತಳು. ಅಮ್ಮ, ಕಾಫಿ ಕುಡಿ. ತಾಯಿಯ ಭುಜ ವಲುಗಿಸಿದಳು ವಂದನಾ. ಕಾಫಿಯ ಕಪ್ ತೆಗೆದುಕೊಂಡು ತುಟಿಯ ಬಳಿ ಒಯ್ದವರೇ ಇನ್ನು ತಡೆ ಹಿಡಿಯಲಾರೆನೆಂಬಂತೆ ಬಿಕ್ಕಿ ಬಿಕ್ಕಿ ಅತ್ತರು ಸುನಂದಿತಾ. ನನ್ನಷ್ಟಕ್ಕೆ ನಾನು ಓಡಾಡಿಕೊಂಡು ನನ್ನ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದೆ. ಇದ್ಯಾವ ಗ್ರಹಚಾರ ಬಂತು? ನಾನು ಮೊದಲಿನ ಹಾಗೆ ಆಗ್ತೀನಿ ಅನ್ನೋ ನಂಬಿಕೆನೇ ಹೊರಟೋಗಿದೆ. ತಡೆದಿಟ್ಟ ದುಃಖವನ್ನೆಲ್ಲ ಹೊರಹಾಕಿದರು. ಸುನಂದಿತಾ, ನೀನು ಹೀಗೆ ಧೈರ್ಯ ಕಳೆದುಕೊಂಡರೆ ಮಕ್ಕಳ ಪರಿಸ್ಥಿತಿ ಏನಾಗಬೇಡ ಹೇಳು. ನನಗೆ ಅವರನ್ನು ಸಮಾಧಾನಿಸುವುದು ಕಷ್ಟವಾಗುತ್ತೆ. ಯಾರು ಹೇಳಿದ್ದು ನೀನು ಮೊದಲಿನಂತಾಗೋಲ್ಲ ಎಂದು? ಖಂಡಿತವಾಗಿಯೂ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಆದರೆ ನೀನು ಹೀಗೆ ಅಳುತ್ತಾ ಕೂತರಾಗೋಲ್ಲ. ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ ಔಷಧಿಗಳನ್ನು ತೆಗೆದುಕೊಂಡರೆ ಬೇಗ ಹುಷಾರಾಗ್ತಿ ಎಂದು ಮಡದಿಯ ಕೈ ಹಿಡಿದು ಸಮಾಧಾನಿಸಿದರು ಮನೋಹರ್. ಅಮ್ಮ, ಪ್ಲೀಸ್ ಅಳಬೇಡಿ. ನೀವು ಹೀಗೆ ಕಣ್ಣೀರು ಹಾಕೋದನ್ನು ನಮ್ಮಿಂದ ನೋಡೋಕ್ಕಾಗೋಲ್ಲ, ಸಂಕೋಚಿಸುತ್ತಲೇ ಹೇಳಿದಳು ಆನ್ಯಾ. ಸೊಸೆಯ ಮಾತಿಗೆ ಪ್ರತಿಯಾಗಿ ಸಣ್ಣ ನಗೆ ಬೀರಿ ಕಾಫಿ ಕುಡಿಯಲಾರಂಭಿಸಿದರು. ಅಮ್ಮ, ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ಎಂದು ಕಣ್ಣು ಮಿಟುಕಿಸಿ ನಗು ಸೂಸಿ ಆಫೀಸಿನ ಕೆಲಸದ ಕಡೆ ಗಮನ ಹರಿಸಲು ಹೊರಟ ತ್ರಿಶೂಲ್.